ಯಾವ ಜಾತಿ ಗಣತಿ ವರದಿ? ಸಿದ್ದರಾಮಯ್ಯನವ್ರದ? ಯಾವಾಗ ಮಾಡ್ತಾರಂತೆ? ಎಷ್ಟು ವರ್ಷದಿಂದ ಹೇಳ್ತಾ ಬಂದರು? ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದಾಗ ರೆಡಿಯಾಗಿ ಹೋಗಿತ್ತು. ಅದೇನೋ ಪುಟ್ಟರಂಗ ಶೆಟ್ಟರು ತಗೊಳಕ್ಕೆ ಹೋದರು. ಕುಮಾರಸ್ವಾಮಿ ಗದರಿಸ್ಬಿಟ್ರು, ಅವರಿಗೆ ತಗೊಳಕ್ಕೆ ಬಿಡಲಿಲ್ಲ. ಪಬ್ಲಿಕ್ ಮೀಟಿಂಗಲ್ಲಿ ಎಷ್ಟು ಸಲ ಹೇಳಿದ್ರು ಸಿದ್ದರಾಮಯ್ಯನವರು? ಯಾರಪ್ಪ ನಿಮ್ಮ ಹಿಡ್ಕೊಂಡಿರೋರು ಈಗ? ಕಾಂತರಾಜು ವರದಿ ಆ ಕಮಿಟಿ ರಚನೆ ಮಾಡಿ 10 ವರ್ಷ ಆಗೋಯ್ತು. ಈಗಾಗಲೇ 10 ವರ್ಷದಲ್ಲಿ ಹಲವಾರು ರೀತಿ ಬೆಳವಣಿಗೆ ಆಗಿದೆ. ಈಗ ಜಾತಿ ಗಣತಿ ಇಟ್ಕೊಂಡು ಏನು ಅಲ್ಲಾಡಿಸ್ತೀರಾ? ರಾಜಕೀಯಕ್ಕೋಸ್ಕರವಾಗಿ ಸಮಾಜಗಳನ್ನು ಹೊಡ್ಕೊಂಡು ನಿಮ್ಮ ವೈಯಕ್ತಿಕವಾದಂಥ ಆಸೆ ಆಕಾಂಕ್ಷೆಗಳು ತುಂಬಿಸ್ಕೊಳ್ಳಲಿಕ್ಕೆ ಈ ರೀತಿ ವಿಷಯಗಳನ್ನು ಜನಗಳಲ್ಲಿ ಭಿನ್ನಾಭಿಪ್ರಾಯ ಮೂಡಿಸಿ ಏನು ಸಾಧನೆ ಮಾಡ್ತೀರಿ? ಇಲ್ಲ ವೈಜ್ಞಾನಿಕವಾಗಿ ಸರಿದು ಇಷ್ಟು ಮಾಡಬೇಕಾಗಿತ್ತು. ಎಷ್ಟು ವರ್ಷ ಆಯ್ತು ಈಗ ನಿಮ್ಮ ಕೈಲಿ ಕೊಟ್ಟದನ್ನು? ಜಯಪ್ರಕಾಶ್ ಹೆಗಡೆ ಅವರು ಬೇರೆ ಕೊಟ್ರಲ್ವ? ಇನ್ನೂ ಹಿಡ್ಕೊಂಡೇನು ದಿನ ಕಾವೇರಿಲಿ ಗಂಧದ ಕಡ್ಡಿ ಹಚ್ತಾ ಇದ್ದೀರಾ? ದಿನ ಪೂಜೆ ಮಾಡ್ಕೊಂಡು ಕೂತಿದ್ದೀರಾ? ಈಗ ಗುಮ್ಮ ಇದೆ, ಗುಮ್ಮ ಬಿಡ್ತೀನಿ ಅಂತ ಹೇಳಿ ಪ್ರತಿನಿತ್ಯ ಇದೇ ಕೆಲಸ ಮಾಡ್ಕೊಂಡು ಕೂತಿದ್ದೀರಿ. ನಿಮ್ಮನ್ನ ಯಾರು ಹಿಡ್ಕೊಂಡಿರೋರು ಈಗ? 136 ಸೀಟು. ದೇವರಾಜರ್ಸು ದಾಖಲೆ ಮುರಿಯಕ್ಕೆ ಕೊಟ್ಟಿರೋರು ನೀವು. ನಿಮ್ಮನ್ನ ಯಾರು ಹಿಡ್ಕೊಂಡವ್ರೆ ರಿಲೀಸ್ ಮಾಡಬೇಡಿ ಅಂತ? ಮಾಡಲಿಕ್ಕೆ ಗೊತ್ತಾಗುತ್ತೆ. ಈಗ ನಾನು ಹೇಳೋದಲ್ಲ, ಯಾವುದು ಚನ್ನಗಿರಿ MLA ನೆನ್ನೆ ಒಂದು ಹೇಳಿಕೆ ಕೊಟ್ಟವ್ರೆ, ನನ್ನ ಮನೆಗೆ ಬಂದು ಜಾತಿ ಗಣತಿ ಮಾಡಿಲ್ಲ ಅಂತ. ಕಾಂಗ್ರೆಸ್ MLA ಹೇಳಿರೋದು, ನಾವು ಹೇಳ್ತಿರೋದಲ್ಲ. ಅದು ಎಷ್ಟರ ಮಟ್ಟಿಗೆ ಜಾತಿ ಗಣತಿ ನಡೆದಿದೆ? ಸಿದ್ದರಾಮಯ್ಯವ್ರು ಹೇಳ್ಕೊಟ್ರು, ಬರ್ಕೊಟ್ರು, ಅಷ್ಟೇ ತಾನೇ ಆಗಿರೋದು. ಹಲವಾರು ಜನದ ಅನುಮಾನ ಇದೆ. ಅವ್ರನ್ನ ಕೇಳಬೇಕು. 150 ಕೋಟಿ ಅದಕ್ಕೆ ಇಟ್ಕೊಂಡು ಪೂಜೆ ಮಾಡ್ತಾವ್ರೆ. ಮತ್ತು ಯಾಕೆ ಇಟ್ಕೊಂಡು ಕೂತಿದ್ದೀರಿ? ಮಾಧ್ಯಮಗಳಲ್ಲಿ ಸೋರಿಕೆ ಯಾಕೆ ಮಾಡ್ತೀರಿ? ಯಾರು ಮಾಡಿದ್ರು ಸೋರಿಕೆನ? ಇನ್ನು ವರದಿನ ಕೈ ಸೇರಿದೆ, ಹಿಂದೆನೇ ಸೋರಿಕೆ ಮಾಡಿದ್ರಲ್ಲ ಪಾರ್ಟ್ 1ನಲ್ಲಿ. ಯಾರು ಮಾಡಿದ್ರು ಸೋರಿಕೆ? ಅದನ್ನು ನೀವೇ ಮಾಡಿಸಿದ್ರೋ ಯಾರು ಮಾಡಿಸಿದ್ದೀರಿ? ಇದರಿಂದ ಜೀವನದಲ್ಲಿ ಸಾಧನೆ ಮಾಡೋಕ್ಕಾಗಲ್ಲ. ಅಧಿಕಾರ ಇದ್ದಾಗ 4 ಜನಕ್ಕೆ ಏನು ಒಳ್ಳೇದು ಮಾಡ್ತೀವಿ ಅದೇ ಉಳ್ಕೊಳ್ಳೋದು. ಈ ದೇಶದಲ್ಲಿ ಭಾಳ ಜನ ಬಂದೋಗವ್ರೆ. ಪ್ರಧಾನಮಂತ್ರಿಗಳು, ಮಂತ್ರಿಗಳು, ಮುಖ್ಯಮಂತ್ರಿಗಳು, ಮಂತ್ರಿಗಳು ಭಾಳ ಜನ ಬಂದೋಗವ್ರೆ. ಏನು ಯಾರಿಗೂ ಶಾಶ್ವತ ಅಲ್ಲ ಇದು. ಗೊತ್ತಿಲ್ಲ ನನಗೆ. ಅವ್ರು ಕೇಳಿ ಯಾಕೆ ಹಿಡ್ಕೊಂಡು ಕೂತವ್ರೆ? ವರದಿ ತಗೊಂಡು ಎಷ್ಟು ತಿಂಗಳಾಯಿತು? ಯಾತಕ್ಕೆ ಅದು ಇಟ್ಕೊಂಡು ಪೂಜೆ ಮಾಡ್ತಾವ್ರ? ಆ KPSC ಮಾನ ಮರ್ಯಾದೆ ಇದೆಯೇನ್ರಿ? ಮಾನ ಮರ್ಯಾದೆ ಇದೆಯಾ ಸರ್ಕಾರಕ್ಕೆ? ಇದಕ್ಕೆ ಪಾಪ 370 ಜನ ಮಕ್ಕಳನ್ನ ಯಾವುದೋ ಒಂದು ಹೆಣ್ಣುಮಗಳಿಗೋಸ್ಕರ ಬೀದಿಗೆ ತಂದು ನಿಲ್ಲಿಸಿದ್ರಿ. ಇವತ್ತು ಕುಟುಂಬಗಳನ್ನ ಬೀದಿಗೆ ತಂದ್ರಿ. ಇದಂತೂ ಓಟಾ ವರದಿ ಭಾಳ ಪರಿಶುದ್ಧ ಮಾಡ್ತೀವಿ. ಏನು ಮಾಡಿದ್ದೀರಿ ಸ್ವಾಮಿ ಸಿದ್ದರಾಮಯ್ಯನವರೇ? ಏನಾಗಿದೆ ಇವತ್ತು KPSC? ಎಷ್ಟು ಜನ ಮೆಂಬರ್ಗಳು? 14-15 ಜನ ಮೆಂಬರ್ಗಳು. ಬೇವಿನ ಮರ ಇಟ್ಟು ಆ ನೆಟ್ಟು ಮಾವಿನ ಹಣ್ಣು ಕೊಡೋಂದ್ರೆ ಕೊಡ್ತದ ಅಲ್ಲಿ KPSC? ಅದೇನು
ಒಂದು ಎಕ್ಸಾಮ್ ಮಾಡಲಿಲ್ಲ. ಎಷ್ಟು ಜನಕ್ಕೆ ಕೆಲಸ ಕೊಟ್ರಿ ಇವತ್ತು? ಅದೊಂದು KPSC ಸಂಸ್ಥೆ ಮಾಡಿಟ್ಟಿದ್ದೀರ. ಅದು 15-16 ಜನ ಮೆಂಬರ್ಗಳು. ವ್ಯಾಲ್ಯೂ ಏನಾಯಿತು? ಎಲ್ಲಿಗೆ ತಂದು ನಿಲ್ಲಿಸಿದ್ರಿ? ದೇವರೇ ಕಾಪಾಡಬೇಕು.